ಇವತ್ತು ನಾವು ಮಧ್ಯರಂಗ ಕ್ಷೇತ್ರದ ಬಗ್ಗೆ ಒಂದು ಚಿಕ್ಕ ನೋಟ ನೋಡೋಣ. ನೋಡಿ, ಕಾವೇರಿ ನದಿಯ ತೀರದಲ್ಲಿರೋ ಈ ಮಧ್ಯರಂಗ ಇದೆಯಲ್ಲ, ಇದೊಂದು ಬರೀ ದೇವಸ್ಥಾನ ಅಷ್ಟೇ ಅಲ್ಲ, ಜೀವನದ ಕಷ್ಟಗಳು ಮತ್ತೆ ನಮ್ಮ ಕರ್ಮದ ಭಾರದಿಂದ ಹೊರಬರಲು ದಾರಿ ತೋರ್ಸೋ ಒಂದು ಶಕ್ತಿ ಕೇಂದ್ರ ಅಂತಾನೆ ಹೇಳ್ತಾರೆ. ಸರಿ, ಮೊದಲನೇದಾಗಿ ಇದ್ರ ಹಿಂದಿರೋ ಕಾನ್ಸೆಪ್ಟೇ ತುಂಬಾ ಚೆನ್ನಾಗಿದೆ. ವಿಷ್ಣು ರಂಗನಾಥನ ರೂಪದಲ್ಲಿ ಕಾವೇರಿ ತೀರದಲ್ಲಿ 3 ಜಾಗದಲ್ಲಿ ನೆಲೆಸಿದ್ದಾನೆ ಅಂತಾರೆ. ಆದಿರಂಗ ಜೀವನದ ಆರಂಭ, ಅಂತ್ಯರಂಗ ಅದರ ಕೊನೆ. ಹಾಗಾದ್ರ ಮಧ್ಯರಂಗ? ಹೌದು, ಇದು ಗೃಹಸ್ಥಾಶ್ರಮ. ಅಂದ್ರೆ ನಿಮ್ಮೆಲ್ಲರ ಸಂಸಾರಿಕ ಜೀವನದ ಜವಾಬ್ದಾರಿಗಳನ್ನ ಪ್ರತಿನಿಧಿಸುತ್ತೆ. ಎರಡನೆಯದು ಇಂದ್ರನ ಕಥೆ. ನಿಮಗೆ ಗೊತ್ತಾ, ಇಂದ್ರ ವೃತ್ರಾಸುರ ಅನ್ನೋ ರಾಕ್ಷಸನನ್ನ ಕೊಂದಾಗ ಅವನಿಗೆ ಬ್ರಹ್ಮತ್ಯ ದೋಷ ತಟ್ಟುತ್ತೆ. ಯಾಕಂದ್ರೆ ಆ ವೃತ್ರಾಸುರ ದೊಡ್ಡ ವಿಷ್ಣು ಭಕ್ತ. ಆ ಪಶ್ಚಾತ್ತಾಪದಿಂದ ಇಂದ್ರ ಮಧ್ಯರಂಗಕ್ಕೆ ಬಂದು ರಂಗನಾಥನನ್ನ ಪ್ರಾರ್ಥಿಸಿದಾಗ ದೇವರು ಅವನ ಪಾಪವನ್ನೆಲ್ಲ ತೊಳೆದು ಕಳೆದುಹೋಗಿದ್ದ ವೈಭವವನ್ನ ವಾಪಸ್ ಕೊಟ್ನಂತೆ. ಮತ್ತು ಕೊನೆಯದಾಗಿ ಕರ್ಮದಿಂದ ಮುಕ್ತಿ. ನೋಡಿ, ಇಂದ್ರನಿಗೇ ಇಲ್ಲಿ ಪಾಪ ವಿಮೋಚನೆ ಸಿಕ್ಕಿದ್ರಿಂದ ಮಧ್ಯರಂಗಕ್ಕೆ ಬಂದು ಪ್ರಾರ್ಥನೆ ಮಾಡಿದ್ರೆ ನಮ್ಮ ಕರ್ಮದ ಹೊರೆ, ಮನಸ್ಸಿನ ಗೊಂದಲ ಎಲ್ಲವೂ ಕಡಿಮೆ ಆಗುತ್ತೆ ಅನ್ನೋ ನಂಬಿಕೆ ತುಂಬಾನೇ ಬಲವಾಗಿದೆ. ಜೀವನದ ಕಷ್ಟದ ಸಮಯದಲ್ಲಿ ಇಲ್ಲಿ ಪೂಜೆ ಮಾಡಿದ್ರೆ ಶಾಂತಿ ಸಿಗುತ್ತೆ ಅಂತಾರೆ. ಒಟ್ಟಿನಲ್ಲಿ ಹೇಳೋದಾದ್ರೆ ಮಧ್ಯರಂಗ ಅನ್ನೋದು ನಮ್ಮ ದೈನಂದಿನ ಜವಾಬ್ದಾರಿಗಳ ಜೊತೆಗೆ ಆಧ್ಯಾತ್ಮಿಕ ಶಾಂತಿಯನ್ನ ಹೇಗೆ ಬ್ಯಾಲೆನ್ಸ್ ಮಾಡೋದು ಅಂತ ದಾರಿ ತೋರಿಸೋ ಒಂದು ಅದ್ಭುತ ಸ್ಥಳ. ಅಂದ್ಹಾಗೆ ಈ ವಿಶೇಷ ಸ್ಥಳಕ್ಕೆ ಶ್ವೇತಾಸ್ ಟ್ರಾವೆಲರ್ಸ್ ವಿಶೇಷ ಸಂದರ್ಭಗಳಲ್ಲಿ ಪ್ರವಾಸಗಳನ್ನ ಆಯೋಜಿಸುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಅವರನ್ನ ಸಂಪರ್ಕಿಸಬಹುದು.